ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಒಂದು ಸ್ವಲ್ಪ ದಿನಗಳಿಂದ ಕಾರಣಾಂತರಗಳಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಆದ್ರೆ RCB ಆಟ ನೋಡಿ ಒಂಥರ ವಿಡಿಯೋ ಮಾಡಕ್ಕೆ ಫೋರ್ಸ್ ಮಾಡ್ದಂಗೆ ಆಗೈತಿ. 21 ಏಪ್ರಿಲ್ ರೀ, RCB ಪೂರ್ತಿ ಲಾಸ್ಟ್ ಎಲ್ಲಕ್ಕಿಂತ ಲಾಸ್ಟ್ 10 ನಂಬರ್ ಪೊಸಿಷನ್ ಆಗಿತ್ತು. ಬರೀ 2 ಪಾಯಿಂಟ್ RCB ಕಡೆ ಇತ್ತು. ಆದ್ರೆ ಇವತ್ತು 13 ಮೇ, ಇವತ್ತು RCB 5 ನಂಬರ್ ಪೊಸಿಷನ್ ಆಗೈತಿ ಮತ್ತು 12 ಪಾಯಿಂಟ್ RCB ಕಡೆ ಅದಾವು. ಒಂದು ಟೈಮಿಗೆ ಎಲ್ಲರೂ RCBಗೆ ಟ್ರೋಲ್ ಮಾಡಕತ್ತಿದ್ರು. ಒಂಥರ ಹೌದ್ರಿ, ಅವಾಗ ಹಂಗೆ RCB ಆಡಕತ್ತಿತ್ತು, ಒಂದು ಇಂಟೆಂಟ್ ಇದ್ದಿದ್ದಿಲ್ಲ, ಎಲ್ಲಾರ್ದು ಒಂಥರ ನರ್ವಸ್ ಆಗಿಬಿಟ್ಟಿದ್ರು. ಆದ್ರೆ ಈಗ ಆಸ್ ಅ ಟೀಮ್ ಆಗಿ ಆಡಕತ್ತಾರ. ಒಬ್ಬೊಬ್ಬ ಪರ್ಸನಲ್ ಪ್ಲೇಯರ್ ಅಲ್ಲ, ಎಲ್ಲರ ಕಡೆದಿಂದನೂ ಪರ್ಫಾರ್ಮೆನ್ಸ್ ಬರಾಕತ್ತೈತ್ರಿ. ಬ್ಯಾಟ್ಸ್ಮನ್ಗಳು ತಗೋರಿ, ಬೌಲರ್ಸ್ ತಗೋರಿ, ಫೀಲ್ಡಿಂಗ್ ಅಂತೂ ಬೆಂಕಿ ರೀ. ಪೂರ್ತಿ 3 ಯೂನಿಟ್ನಾಗೂ RCB ಟೀಮ್ ಬೆಂಕಿ ಪರ್ಫಾರ್ಮೆನ್ಸ್ ಮಾಡೈತಿ. ಆಸ್ ಅ ಟೀಮ್ ಆಗಿ ಒಂದು ಟೀಮ್ ಪರ್ಫಾರ್ಮ್ ಮಾಡ್ತಂದ್ರೆ ಅದು ಯಾವ ಪೊಸಿಷನ್ ಆಗಿ ಹೋಗ್ತೈತೆ ಅನ್ನಕ RCBನೇ ಸಾಕ್ಷಿ. ಪೂರ್ತಿ ಆಸ್ ಅ ಟೀಮ್ ಆಗಿ ಪರ್ಫಾರ್ಮ್ ಮಾಡಿದ್ರು. 5 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ವಿನ್ ಆದ್ರು. ಟೀಮ್ ಮಾತ್ರ ಬೆಂಕಿ ಮೊದ್ಲಿನಿಂದನೂ ಇತ್ತು. ಆದ್ರೆ ಪರ್ಫಾರ್ಮ್ ಎಲ್ಲಾ ಪ್ಲೇಯರ್ಸ್ ಕಡೆದಿಂದನೂ ಆಸ್ ಅ ಟೀಮ್ ಆಗಿ ಬರಾಕತ್ತಿದ್ದಿಲ್ಲ. ಈಗ ಆಸ್ ಅ ಟೀಮ್ ಆಗಿ ಬರತನ ಬಾಳ ಡೇಂಜರಸ್ ಆಗಿ ಕಾಣಿಸತೈತ್ರಿ RCB. ಅಂತ ಸಿಚುವೇಶನ್ ದಿಂದ RCB ಏನಾರ ಇಲ್ಲಿದಿಂದ ಕ್ವಾಲಿಫೈ ಆಯ್ತು ಅಂದ್ರ RCB ಕಪ್ ಎತ್ತೋದು ತಡೆಯೋದು ಒಂದ್ ಸ್ವಲ್ಪ ಬಹಳ ಕಷ್ಟನೇ ಐತ್ರಿ. ಅದಕ್ಕಂದ್ರ ಒಂಥರ RCB ಈಗ ಅನ್ಸ್ಟಾಪೇಬಲ್ ಆಗಿ ಮುಂದೆ ನುಗ್ಗತ್ತಾರೆ. ಈಗ ಜಾಸ್ತಿ ಏನೂ ಮಾಡ್ಬೇಕಾಗಿಲ್ಲ. ಈಗ ಲಾಸ್ಟ್ ಮ್ಯಾಚ್ ಅವ್ರದ್ದು ಚೆನ್ನೈ ಜೊತೆ ಐತಿ, ಅದು ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಐತಿ. ಇಲ್ಲಿ ಅವರು ಒಂದು 18 ರನ್ಲೆ ಅಥವಾ 11 ಬಾಲ್ ಉಳಿಸಿ ಹೊಡೆದ್ರಂದ್ರ CSK ಕಿಂತ ಒಂದ್ ಸ್ವಲ್ಪ ಚಲೋ ರನ್ ರೇಟ್ ಆಗ್ತೈತಿ. ಮ್ಯಾಗ್ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮ್ಯಾಗ್ ಹೋಗ್ತೈತಿ. ಅದಾದ್ಮ್ಯಾಗ ಒಂದ್ ಸ್ವಲ್ಪ LSG 2 ಮ್ಯಾಚ್ ಅದಾವ್ರಿ. LSGನು ಒಂದ್ ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ಕಡೆ ಕಣ್ ಹಾಯಿಸಿ ಬಿಡೋಣ ಬರ್ರಿ. ಪಾಯಿಂಟ್ಸ್ ಟೇಬಲ್ ಈಗ ಹೆಂಗೈತೆ ಅಂದ್ರೆ 1 ನಂಬರ್ KKR ಐತ್ರಿ. KKR ಅಂತೂ 100% ಅದು ಫಿಕ್ಸ್ ಕ್ಯೂ ಅಂತೇಳಿ ಬಂದೇ ಬಿಟ್ಟೈತಿ. ಕ್ವಾಲಿಫೈಡ್ ಅದನ್ನಂತೂ ಯಾರು ಹೊರಗೆ ಕಳ್ಸಕ್ಕಾಗಿಲ್ಲ. ಈ ಮ್ಯಾಚ್ ನಮಗೇನು ಸಂಬಂಧ ಇಲ್ಲ. ಪಾಯಿಂಟ್ಸ್ ಟೇಬಲ್ ಆಗಿ 2ನೇ ಪೊಸಿಷನ್ ಆಗಿರೋದು ರಾಜಸ್ಥಾನ್ ರಾಯಲ್ಸ್. ಆಲ್ಮೋಸ್ಟ್ 16 ಪಾಯಿಂಟ್ ಅದಾವ ಅಂದ್ರೆ ನಮ್ಮ 14 ಪಾಯಿಂಟ್ ಅದಾವಲ್ರಿ. ಇದು ನಮ್ಮ ಕಾಂಪಿಟೇಷನ್ಗಿಲ್ಲ, 100% ಇತ್ತು ಕ್ವಾಲಿಫೈ ಆದಂಗ ಲೆಕ್ಕ. 1 ನಂಬರ್ 2 ನಂಬರ್ ಪೊಸಿಷನ್ ಆಗಿ ಇರ್ತಿತ್ತು ಇಲ್ಲ ಗೊತ್ತಿಲ್ಲ. ಆದ್ರೆ 100% ಕ್ವಾಲಿಫೈ ಅಂತೂ ರಾಜಸ್ಥಾನ್ ರಾಯಲ್ಸ್ನು ಆಗ್ತೈತಿ. 3 ನಂಬರ್ ಯಾರದಾರ ಅಂದ್ರೆ CSK ಐತ್ರಿ 14 ಪಾಯಿಂಟ್ಲಿ. 4 ನಂಬರ್ SRH ಐತಿ, ಅದು 14 ಪಾಯಿಂಟ್ಲಿ. CSKದು RCB ಕಿಂತ ಒಂದ್ ಸ್ವಲ್ಪ ಚಲೋ ರನ್ ರೇಟ್ ಐತಿ. 100% RCB ಜೊತೆ ಅವ್ರು ಗೆದ್ರಪ್ಪ ಅಂದ್ರೆ ಕ್ವಾಲಿಫೈಡ್ CSKನು ಆಗ್ತಾರ. ಅದೇ ಈ ಕಡೆ SRH ಅವರು 2 ಮ್ಯಾಚ್ ಅದಾವ್ರಿ. ಈಗ ಒಂದು GT ಜೊತೆ ಐತಿ, ಇನ್ನೊಂದು ಪಂಜಾಬ್ ಕಿಂಗ್ಸ್ ಜೊತೆ ಐತಿ. SRH ನೋಡ್ರಿ, ಇವರು ಬಹಳ ರಿಸ್ಕಿ ಮ್ಯಾಚ್ ಆಡಕತ್ತಾರ. ಬಹಳ ಡೇಂಜರಸ್ ಪ್ಲೇ ಅಂದ್ರೆ ಈ ಸೀಸನ್ ಆಗ ಅದು SRH ಐತಿ. ಯಾವ ಟೀಮ್ ಜೊತೆ ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೂ ತಿರ್ವಾಡ್ ಬಡಿಬಹುದು, ಇಲ್ಲಾಂದ್ರೆ ಅದೇ ಟೀಮ್ ಜೊತೆ ಇವರು ಒನ್ ಸೈಡ್ ಆಗಿನೂ ಸೋಲ್ಬಹುದು. ಅಂತ ಆಟ SRH ದವ್ರು ಆಡತ್ತಾರ. ಆದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ SRH ಈಗ ಈ 2 ಮ್ಯಾಚ್ ಏನದವು ಅವರು ಹೋಮ್ ಗ್ರೌಂಡ್ ನಾಗ ಅದಾವು, ಹೈದರಾಬಾದ್ನಾಗನೇ ಅದಾವು. ಅಕಸ್ಮಾತ್ ಈ 2 ಮ್ಯಾಚ್ ಒಳಗ ಒಂದು ಮ್ಯಾಚ್ SRH ಗೆದ್ರ ಅಲ್ಲಿದಿಂದ 100% SRH ಕ್ವಾಲಿಫೈ ಆಗೋದು ಫಿಕ್ಸ್ ಅನ್ಕೋರಿ. ನನಗೆ ಯಾಕೋ ಹಂಗೆ ಅನ್ಸತೈತಿ. ಒಂದು ಮ್ಯಾಚ್ ಎಲ್ಲೇ SRH ವಿನ್ ಆಗಿ ಕ್ವಾಲಿಫೈ ಆಗ್ತೈತಿ ಅಂತ ಹೇಳಿ ಅನ್ಸತೈತಿ. ಆದ್ರೆ ಏನು 100% ಆಗಿ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಅಂತ ಆಟನೇ ಆಡಕತ್ತಾರ SRH ದವರು. SRH ಕಿಂತ ಒಂದ್ ಸ್ವಲ್ಪ ತೆಳಗ್ ಬಂದ್ರ 5 ನಂಬರ್ RCB ಐತ್ರಿ. ಈಗ ನೆಕ್ಸ್ಟ್ ಮ್ಯಾಚ್ ಮೇ 18ಕ್ಕೆ ಬೆಂಗಳೂರು ಒಳಗೈತಿ, ಚೆನ್ನೈ ವರ್ಸಸ್ RCB. ಆ ಮ್ಯಾಚ್ನಾಗ RCBಗೆ 18 ರನ್ಲೆ ಗೆಲ್ಬೇಕು, ಇಲ್ಲಾಂದ್ರ 11 ಬಾಲ್ ಉಳಿಸಿ ಚೇಸ್ ಮಾಡಿ ತೆಗಿಬೇಕು. ಅಂದಾಗ CSK ದವ್ರಕ್ಕಿಂತನೂ ರನ್ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತೈತೆ RCBದು. ಅಲ್ಲಿದಿಂದ CSK ಕಿಂತನೂ ಟಾಪ್ನಾಗ ಹೋಗ್ತೈತೆ RCB. ಅಕಸ್ಮಾತ್ RCB ಗೆದ್ರುನು ಲಾಸ್ಟ್ ಮ್ಯಾಚ್ ಒಂದ್ ಸ್ವಲ್ಪ ರನ್ ಉಳಿಸಿ ಅಥವಾ ಒಂದ್ ಸ್ವಲ್ಪ ಬಾಲ್ ಉಳಿಸಿ ಗೆಲ್ಲಲಿಲ್ಲ ಅಂದ್ರೆ RCB ಅಲ್ಲಿದಿಂದ ಕ್ವಾಲಿಫೈ ಆಗಂಗಿಲ್ಲ 100%. RCB ಕಿಂತ ತೆಳಗೆ ಯಾರದಾರಿ 6 ನಂಬರ್ DC ಐತಿ. DCದು ಈಗ 12 ಪಾಯಿಂಟ್ ಅದಾವು. ಒಂದು ಮ್ಯಾಚ್ ಅವ್ರದ್ದು ಉಳಿದೈತಿ LSG ಜೊತೆ, ಅದು ಡೆಲ್ಲಿ ಒಳಗೈತಿ. ಅದು ಗೆದ್ರೂ ಫರಕ್ ಬೆಳಂಗಿಲ್ಲ, ಸೋತ್ರೂ ಫರಕ್ ಬೆಳಂಗಿಲ್ಲ ಡೆಲ್ಲಿಗೆ ಅಂತೇಳಿ ಅನಿಸ್ತೈತಿ. ಡೆಲ್ಲಿಗೆಲ್ಲ ಬೇರೆ ಯಾವ ಟೀಮಿಗೂ ಅದು ಫರಕ್ ಬೆಳಂಗಿಲ್ಲ. ಯಾಕಂದ್ರೆ ನೆಟ್ ರನ್ ರೇಟ್ DCದು ಭಾಳ ಕೆಟ್ಟ ಖರಾಬ್ ಐತ್ರಿ. ಗೆದ್ರೂ ಏನು ಯೂಸ್ ಇಲ್ಲ ಅವರು. ಅದಕ್ಕಿಂತ ತೆಳಗ 7 ನಂಬರ್ LSG ಐತ್ರಿ. LSGಗೆ 2 ಮ್ಯಾಚ್ ಅದಾವ್ರಿ. 2 ಮ್ಯಾಚ್ ಅದು. ಒಂದು ಮ್ಯಾಚ್ DC ವಿರುದ್ಧ ಡೆಲ್ಲಿ ಒಳಗೈತಿ, ಇನ್ನ ಒಂದು ಮುಂಬೈ ವಿರುದ್ಧ ವಾಂಖೇಡೆ ಒಳಗೈತಿ. 2 ಮ್ಯಾಚ್ ನೋಡ್ರಿ ಈಗ ಹೆಂಗ್ ಅದಾವು. 2 ಟೀಮ್ ಅಂತವೇ ಟೀಮ್ ಅದಾವ್ರಿ. ಏನ್ ಅಂತ ಭಾರಿ ಟೀಮ್ ಅಲ್ಲ ಡೆಲ್ಲಿ ಮತ್ತು ಮುಂಬೈ. ಟೀಮ್ಗಳು ಭಾರಿ ಅದಾವ. ಆದ್ರೆ ಡೆಲ್ಲಿ ಜೇಕ್ ಫ್ರೇಜರ್ ಮೆಕ್ಗರ್ಕ್ ಅವ್ರ ಮ್ಯಾಗ ಡಿಪೆಂಡ್ ಆಗೈತಿ ಪೂರ್ತಿ. ಮುಂಬೈ ಇಂಡಿಯನ್ಸ್ ಪ್ಲೇಯರ್ಗಳು ಭಾರಿ ಅದಾವ. ಆದ್ರೆ ಅಲ್ಲಿ ಇರೋ ವಾತಾವರಣ ಭಾಳ ಕೆಟ್ಟ ಖರಾಬ್ ಐತ್ರಿ. ಒಬ್ಬೊಬ್ಬ ಪ್ಲೇಯರ್ನು ಮನಸ್ಥಿತಿ ಖರಾಬ್ ಅದಾವು. ಹಂಗಾಗಿ ಅವು ಏನು ಹೇಳಕ್ಕಾಗಿಲ್ಲ. ಮುಂಬೈ ಇಂಡಿಯನ್ಸ್ ಯಾವಾಗ ಗೆಲ್ತಾರೆ ಯಾವಾಗ ಸೋಲ್ತಾರೆ ಏನು ಹೇಳಕ್ಕಾಗಿಲ್ಲ. ಹಂಗಾಗಿ 2-2 LSG ಗೆಲ್ತಪ್ಪ ಇಲ್ಲಿದಿಂದ ಅಂದ್ರೆ 100% LSGನು ಕ್ವಾಲಿಫೈ ಆಗ್ತೈತಿ. ತೆಳಗ 8 ನಂಬರ್ GT ಐತ್ರಿ. GT 2 ಮ್ಯಾಚ್ ಅದಾವು. 2-2 ಗೆದ್ರೂ ಏನು ಅಂತ ಫರಕ್ ಬೀಳಂಗಿಲ್ಲ. ಯಾಕಂದ್ರೆ ಎಲ್ಲಕ್ಕಿಂತ ಖರಾಬ್ ನೆಟ್ ರನ್ ರೇಟ್ ಯಾರ್ದೈತೆ ಅಂದ್ರೆ ಅದು GT ಐತಿ. ಹಾಗಾಗಿ GTನು 100% ಕ್ವಾಲಿಫೈ ಆಗಂಗಿಲ್ಲ. ಒಟ್ಟು ಈಗ ರೇಸ್ನಾಗಿರೋ ಟೀಮ್ಗಳು ಯಾವ ಅಂದ್ರೆ ರೇಸ್ ಮುಗಿಸಿರೋ ಟೀಮ್ಗಳು ಪ್ಲೇ ಆಫ್ಸ್ ರೇಸ್ ಇದು. KKR ರಾಜಸ್ಥಾನ್ ರಾಯಲ್ಸ್ ಇವು ಆಲ್ರೆಡಿ ಕ್ವಾಲಿಫೈ ಆಗ್ಯಾವ ಅಂತೇಳಿ ಅನ್ಕೊಂಡ್ಬಿಡ್ರಿ. ಕ್ಯೂ ಅಂತೇಳಿ KKR ಬಂದೈತಿ, ರಾಜಸ್ಥಾನ್ ರಾಯಲ್ಸ್ದು ಬರ್ತೈತಿ. CSK SRH RCB LSG ಈ 4 ಟೀಮ್ಗಳು ಏನದವಲ್ರಿ ಆ 2 ಸ್ಪಾಟಿಗೆ 100% ಜಿದ್ದಾಜಿದ್ದಿ ಫೈಟ್ ಐತಿ ಈ 4 ಟೀಮಿಂದನು. ಆ 3-4 ಪೊಸಿಷನ್ಕ CSK RCBನೂ ಬರ್ಬೋದು.
SRH LSGನೂ ಬರ್ಬೋದು, SRH CSKನೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು ರೀ. ಇಲ್ಲಿಂದ ಜಿದ್ದಿ ಫೈಟ್ ಐತಿ ಎಲ್ಲ ಟೀಮ್ ನೋಡೋನು. ಆದ್ರೆ ಯಾವ ಟೀಮ್ ಬರ್ತಾವ ಅನ್ನೋದು ಲಾಸ್ಟ್ ನಾನು ಸಸ್ಪೆನ್ಸ್ ಆಗಿರ್ತೈತಿ. ಒಟ್ಟು ಇದು ನೋಡ್ರಿ, ಎಲ್ಲಿದಿಂದ ಸ್ಟಾರ್ಟ್ ಆಯ್ತು CSK ವರ್ಸಸ್ RCB, ಅಲ್ಲಿಗೆ ಮತ್ತೆ ಎಂಡ್ ಆಗ್ತೈತಿ CSK ವರ್ಸಸ್ RCB. ಆದ್ರೆ ಅದು ಚೆನ್ನೈದಾಗ ಸ್ಟಾರ್ಟ್ ಆಗೈತಿ, ಇದು RCB ದಾಗ ನಾಂದಿ ಹಾಡಕ ಕಾಯಕತ್ತಾರ RCB ಪ್ಲೇಯರ್ಸ್. ನೋಡೋಣ ಏನಾಗ್ತೈತಿ ಅಂತೇಳಿ. ಮಜಾ ಇರ್ತೈತ್ರಿ. ಒಟ್ಟು ನನಗನ್ಸೋ ಮಟ್ಟಿಗೆ 3 ನಂಬರ್ 4 ನಂಬರ್ ಪೊಸಿಷನ್ಕ CSK RCB ಬತ್ತಂದ್ರ ಮಜಾ ಇರ್ತೈತ್ರಿ, ದನಕ ಮಜಾ ಇರ್ತೈತಿ. ನಿಮಗೇನು ಅನಿಸ್ತೈತ್ರಿ? ಯಾವ 4 ಟೀಮ್ಗಳು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾವೆ? 2 ಅಂತೂ ಬಿಟ್ಬಿಡ್ರಿ. ಯಾವ 2 ಟೀಮ್ಗಳು 3 ನಂಬರ್ 4 ನಂಬರ್ ಪೊಸಿಷನ್ ಒಳಗೆ ನೀವು ನೋಡಕ್ ಇಷ್ಟಪಡ್ತೀರಿ? ಕಮೆಂಟ್ ಮಾಡಿ ಹೇಳ್ರಿ. RCB ಇಟ್ಟೆಲ್ಲ ಹೊಡೆದಾಡಿ ಏನು ಹೋಪ್ ಇಲ್ಲಾರ್ದ ಟೈಮ್ನಾಗಿನಿಂದ ಹೋಪ್ ತಗೊಂಡು ಬಂದು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬಹುದು ಅಂತೇಳಿ ಇಲ್ಲಿ ತರ ಫೈಟ್ ಬಿಟ್ಟಿಲ್ಲಲ್ರಿ. 100% ಡಿಸರ್ವಿಂಗ್ ರೀ ಕ್ವಾಲಿಫೈ ಆಗಕ್ಕೆ ಪ್ಲೇ ಆಫ್ಸಿಗೆ RCB. ಇದು RCB ಯ ಹೊಸ ಅಧ್ಯಾಯ ಅಂತೇಳಿ ವಿರಾಟ್ ಕೊಹ್ಲಿ ಅವ್ರು ಏನ್ ಹೇಳಿದ್ರು ಅದ್ರದ್ದು ಬರೀ ನಾವು ಇಲ್ಲಿ ಟ್ರೇಲರ್ ನೋಡಿವಿ. ಅಕಸ್ಮಾತ್ ಕ್ವಾಲಿಫೈ ಆಯ್ತಂದ್ರೆ 100% ಪಿಕ್ಚರ್ನು ನಾವು ನೋಡಬಹುದು. RCB ಯ ಹೊಸ ಅಧ್ಯಾಯ ಈ ಸಲ ಆಗ್ತೈತೋ ಏನ್ ಇಲ್ಲೋ ಅದನ್ನ ನಾವು ಕಾದ್ ನೋಡೋಣ್ರಿ. ಆದ್ರೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಕ ಕಾಯಕ್ ಹೋಗ್ಬೇಡ್ರಿ. ಲೈಕ್ ಸಬ್ಸ್ಕ್ರೈಬ್ ಹೊಡೆದ್ಬಿಡ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.